चुप चुप ए चुप ना चुप ना चुप 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 ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಇವತ್ತು ಬೆಳಿಗ್ಗೆ ದೋಸೆನ ಮಾಡತ್ತಿದ್ದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಹೆಂಗಿದ್ರು ದೋಸೆನ ಹಾಕತ್ತಿದ್ನಲ್ಲ, ಅದಕ್ಕೆ ವಿಡಿಯೋನ ಮಾಡ್ಕೊಳತ್ತೀನಿ. ರಾಜು ಅವರಿಗೆ ಆವಾಗಲೇ ದೋಸೆ ಎಲ್ಲ ಹಾಕಿಕೊಟ್ಟೆ, ಅವ್ರದ್ದು ನಾಷ್ಟ ಎಲ್ಲ ಆಯಿತು. ಈಗ ನಾನು ದೋಸೆನ ಹಾಕ್ಕೊಳತ್ತಿದ್ದೆ. ಅದಕ್ಕೆ ಆದಿತ್ಯಗೂ ಒಂದು ಖಾರ ಎಲ್ಲ ಹಾಕಲಾರ್ದು ಒಂದು ಸಪ್ಪಂದು ದೋಸೆನ ಮಾಡ್ಕೊಳತ್ತಿದ್ದೆ. ಅವನು ಇನ್ನೂ ತಿಂದಿರಲಿಲ್ಲ. ಅವನು ಇವಾಗೆಲ್ಲ ಎದ್ದಿದ್ದಲ್ಲ, ಅದಕ್ಕೆ ಅವನು ಬ್ರಷ್ ಎಲ್ಲ ಮಾಡಿಸಿ. ಓಕೆ, ಈ ಕಡೆ ಆಲೂಗಡ್ಡೆ ಪಲ್ಯನೂ ಮಾಡಿದ್ದೆ, ದೋಸೆ ಜೊತೆ ಮಸ್ತ್ ಇರ್ತೈತೆ ಅಂಥೇಳಿ. ಮತ್ತು ಈ ಕಡೆ ಶೇಂಗಾ ಚಟ್ನಿ ಮಾಡಿದ್ದೆ, ಸಖತ್ತಾಗಿತ್ತು. चुप ए चुप ना चुप ना चुप ना ಕಾಲ ಅಂತ ಹಿಂಗಂತಕ ನೋಡಿಲೆ ಓಯ್ ಅಪ್ಪ ನಾನು ಅಂತ ಹೇಳವ ಓದಪ್ಪ. ಅಪ್ಪ ಅಪ್ಪ ಆಪಲ್ ಎಲ್ಲ ಐತಪ್ಪ, ಆಪಲ್ ಅಪ್ಪ ಆಪಲ್ ಎಲ್ಲಿ ತೋರ್ಸಪ್ಪ, ಆಪಲ್ ಏಪು ಆಪಲ್ ಎಲ್ಲಿತ್ತಪ್ಪ ಇದು ಏನಿದೆ ಏಪು ಉಪ್ಪ, ನಾ ಕಣ್ಣಿಗೆ ಹೋಗೋದು. ಏಪು ನಿನ್ ಬಾಲ್ ಎಲ್ಲೈತಿ, ಬಾಲ್ ಅಲ್ಲಿ ತೋರಿಸು, ಓದಿಲ್ಲ ಫಸ್ಟ್. ನಿನ್ ಬಾಲ್ ಎಲ್ಲೈತಿ, ಆಡ್ತಾನೆ ಬಾಲ್ ಆಡೋದು ಎಲ್ಲಿತ್ತಪ್ಪ? ಹಾ ತೆಗಿಬಾರ್ದಪ್ಪ, ಕಮ್ಮ ಆಗ್ಬೇಕು ಹಂಗೆ ನಿನಗೆ. ಇರಲಿ ಅಪ್ಪ, ಮಳೆ ಬತ್ತಪ್ಪ, ಮಳೆ ಬತ್ತ ನೋಡು, ಮಳೆ ಬತ್ತಾನ, ಮಳೆ ಬತ್ತಾನ. ಆಯ್ಲದ ಆಯ್ ಅಪ್ಪ, ಬುಮ್ಮ ಎಲ್ಲತ್ತಿಂದ ಬುಮ್ಮ ಅಪ್ಪ, ಅದಕ್ಕೆ ಬೂ ಕುಡಿಸ್ಯಾನ, ಬೂ ಕುಡಿಸ್ಯಾದಕ್ಕ ಬೂವ ಯಾವಾಗ ಕಿತ್ತಾಗತ್ತ ನೋಡವ. ಗಾಡಿ ಏನು ಚಾಲು ಮಾಡಿದೆ? ಗಾಡಿ ಏನು ಚಾಲು ಅಪ್ಪ, ಕಟ್ಟಿಂಗ್ ಮಾಡಿಸ್ಕೊಂಬಂದೇನಿ ಇವತ್ತು. ಫುಲ್ ಸ್ಟೈಲನಿ ಇವತ್ತು. ತೆಗಿಬಾರ್ದು. ಅಯ್ಯ, ಒಟ್ಟು ಕಿತ್ತು ಹೋಗಕತ್ ನಾವು. ಆತ ಅವ್ನು ನಾಳೆ ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಗೋದು. ನಾ ಸಿಕ್ಕಿದ್ರೆ ಕರ್ಕೊಂಡು ಹೋಗಲ್ಲ, ಬಿಟ್ಟು ಹೋಗಿಲ್ಲ. ಅವನು ಡೇಂಜರ್ ಅದ, ನಾವು ಬಿಡ್ರಿ, ಅವ್ನು ಕರ್ಕೊಂಡು ಹೋಗ್ಬೇಡ್ರಿ. ಅವನು ಹಂಗದ ನೋಡು ಅಂಜನೇಯ. ಓಕೆ, ಆದಿತ್ಯ ಮಲ್ಕೊಂಡ. ಇದು ಮತ್ತೆ ಸಂಜೆನ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಆವಾಗಲೇ ಮತ್ತೆ ನಾಷ್ಟ ಎಲ್ಲ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಇವಾಗ ಸಾಯಂಕಾಲ ಕಂಟಿನ್ಯೂ ಮಾಡತ್ತೀನಿ ಬ್ಲಾಗ್ನ. ರಾಜು ಅವರು ಇವತ್ತು ಗುರುವಾರಲ್ಲ, ಅವರು ಒಂದು ಸ್ವಲ್ಪ ಫ್ರೀ ಇರ್ತಾರೆ, ಅದಕ್ಕೆ ಮನೆಯಲ್ಲೇ ಇದ್ರು ಅವರು. ಗುರುವಾರ ಬಂದರೆ ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಇರ್ತೈತಿ, ಹೀಗಾಗಿ ಇವತ್ತು ಮನೆಯಲ್ಲೇ ಇದ್ದರು. ಅವ್ರಿಗೆ ಟೀ ಮಾಡಿ ಕೊಡತ್ತಿದ್ದೆ. ಹೊರಗಡೆ ಕ್ಲೈಮೇಟ್ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಅದ್ರ ಜೊತೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆದಿತ್ಯ ಮಲ್ಕೊಂಡ್ಬಿಟ್ಟಿದ್ದ.
ಅವನು ಮಧ್ಯಾಹ್ನ ಮಲ್ಕೊಳ್ಳಿಲ್ಲ, ಎಷ್ಟೇ ಮಲ್ಗಿಸೋಕೆ ಟ್ರೈ ಮಾಡಿದ್ರು ಸಾಯಂಕಾಲ ಮಲ್ಕೊಂಡದಕ್ಕೆ ಮಲ್ಕೊಳ್ಳಿ ಬಿಡು ಅಂಥೇಳಿ. ಓಕೆ, ಹೊರಗಡೆ ಹಾಗೆ ಫುಲ್ ಮಳೆ ಬರತ್ತಿತ್ತು. ಬಟ್ಟೆ ಎಲ್ಲ ನೋಡ್ರಿ, ಈ ಕಡೆ ಸ್ಟ್ಯಾಂಡೆಲ್ಲ ಈ ಕಡೆ ಸರಿಸ್ಬಿಟ್ಟಿನಿ, ಯಾಕಂದ್ರೆ ಆ ಕಡೆ ಎಲ್ಲ ಮಳೆ ನೀರೆಲ್ಲ ಸಿಡಿತಾವ ಅಂಥೇಳಿ. ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟು ಜೋರು ಮಳೆ ಅಂತಂದ್ರೆ ಏನಿಲ್ಲ ಅಂದರೂ ಕಂಟಿನ್ಯೂಸ್ ಆಗಿ ಒಂದು 3 hours ಮಳೆ ಬಿಟ್ಟೇ ಇಲ್ಲ, ಅಷ್ಟು ಮಳೆ ಬರತ್ತಿತ್ತು. ಆದಿತ್ಯಗಂತೂ ಎಷ್ಟು ಮಳೆ ಬಂದ್ರೂ ಅವನಿಗೆ ಎಚ್ಚರಿಕೆನೇ ಇಲ್ಲ. ಅವನು ಆರಾಮಾಗಿ ನಿದ್ದೆನ ಮಾಡತ್ತಿದ್ದ. ಅದಕ್ಕೆ ಮಾಡಲಿ ಬಿಡು ಅಂಥೇಳಿ ಅವ್ರ ಪಪ್ಪರಿಗೆ ಒಂದು ಸ್ವಲ್ಪ ಟೀ ಎಲ್ಲ ಸೋಸಿ ಕೊಡ್ತೀನಿ. ಇವಾಗ ನಾನು ಒಂಚೂರು ಟೀ ಎಲ್ಲ ಕುಡಿತೀನಿ. ಓಕೆ ನೋಡ್ರಿ, ಇಲ್ಲಿ ಕಿಟಕಿ ಒಳಗೆ ಕಾಣಿಸ್ಬೋದು ನಿಮಗೆ ಎಷ್ಟು ಜೋರು ಮಳೆ ಮತ್ತು ಎಷ್ಟು ಮಿಂಚಾತೈತೆ ಅಂಥೇಳಿ. ಫುಲ್ ಮಿಂಚು ಗುಡುಗು ಇದೆಲ್ಲ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಓಕೆ, ನಿಮಗಿಲ್ಲಿ ಕಾಣಿಸ್ಬೋದು ಅಷ್ಟು ಜೋರು ಮಳೆ. ಓಕೆ, ಟೀ ಎಲ್ಲ ಸೋಸಿದ್ದಾಯಿತು. ಇವಾಗ ರಾಜು ಅವರಿಗೆ ಟೀ ಕೊಡತ್ತೀನಿ. ಅವರಿಗೆ ಕೊಟ್ಟು ಇವಾಗ ನಾನು ಟೀ ಕುಡಿಯತ್ತೀನಿ. ನಾನು ಯಾವುದೇ ಕಪ್ ತೊಗೊಂಡ್ರು, ಏನೇ ಹೊಸದಾಗಿ ಏನಾದರೂ ವಿಶಾಲ್ ಮಾರ್ಟಿಗೆ ಎಲ್ಲೇ ಹೋದ್ರೂ ಟೀ ಕಪ್ ಏನಾದರೂ ಇಷ್ಟ ಆದ್ರೆ ತೊಗೊಂಡು ಬರ್ತೀನಿ. ಬಟ್ ಕುಡಿದು ವಾಪಸ್ ಸ್ಟೀಲಿನ ಬಟ್ಲಲ್ಲೇ ನಾವು ಕುಡಿದು. ಓಕೆ, ಅದಾದಮೇಲೆ ರಾಜು ಅವರು ಕೇಕ್ ತೊಗೊಂಡು ಬಂದಿದ್ರು. ಇದು ಟೀ ಎಲ್ಲ ಆದಮೇಲೆ ಮಳೆ ಎಲ್ಲ ನಿಂತ ಮೇಲೆ ತೊಗೊಂಡು ಬಂದರು. ಮಸ್ತಿತ್ತು. ಮತ್ತು ಇದು ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಓಕೆ, ಮತ್ತು ಬೆಳಗ್ಗೆ ಇಡ್ಲಿ ಮಾಡತ್ತೀನಿ ನಾಷ್ಟಕ್ಕೆ. ನಿನ್ನೆ ದೋಸೆ ಆಯಿತು, ಮತ್ತು ಇವತ್ತು ಇಡ್ಲಿ ಮಾಡತ್ತೀನಿ. ಇಡ್ಲಿ ಮತ್ತು ಇಡ್ಲಿ ಪ್ಯಾಕೆಟ್ ಎಲ್ಲ ಇತ್ತಲ್ಲ, ಅದಕ್ಕೆ ಮತ್ತು ಯಾಕೆ ಇದು ಮಾಡೋದು, ಹೆಂಗಿದ್ರು ಮತ್ತು ಕಾಯಿ ಹೋಳಿಗೆ ಎಲ್ಲ ಇತ್ತು, ಅದಕ್ಕೆ ವೇಸ್ಟ್ ಮಾಡೋದು ಬೇಡ, ಅದ್ರದ್ದು ಚಟ್ನಿ ಮಾಡಿ ಮತ್ತು ಇಡ್ಲಿ ಮಾಡಿಬಿಟ್ರೆ ಆಯ್ತು ಅಂಥೇಳಿ ಇಡ್ಲಿ ಮತ್ತು ಅದ್ರ ಜೊತೆ ಉದ್ದಿನ ವಡೆ ಮಾಡಿದ್ದೆ. ಭಾಳ ದಿನವೇ ಆಗಿತ್ತು ಈ ಥರ ಮನೆಯಲ್ಲಿ ವಡೆ ಮಾಡ್ದೇನೆ. ಅದಕ್ಕೆ ಹೆಂಗಿದ್ರೂ ಇಡ್ಲಿ ಮಾಡಿದ್ನಲ್ಲ, ಅದ್ರ ಜೊತೆ ಕಾಂಬಿನೇಷನ್ ವಡೆ ಮಸ್ತ್ ಇರ್ತೈತೆ ಅಂಥೇಳಿ ಜಾಸ್ತಿ ಏನು ನೆನೆ ಹಾಕಿರಲಿಲ್ಲ. ಉದ್ದಿನಬೇಳೆ ಒಂದು ಸ್ವಲ್ಪ ನೆನೆ ಹಾಕಿದ್ದೆ. ಇಡ್ಲಿನೂ ಅಷ್ಟೇ ಬೆಳಗ್ಗೆ ಆಗುವಷ್ಟು ಅಷ್ಟೇ ನಾನು ಹಾಕಿರೋದು. ಒಂದು 16 ಇಡ್ಲಿಯೂ ಅಷ್ಟಾಗಿದ್ದು, ನಮ್ಮ ಮೂವರಿಗೆ ಸರಿ ಹೋಯಿತು. ಮತ್ತು ವಡೆನೂ ಅಷ್ಟೇ ಜಾಸ್ತಿ ಏನೂ ಹಾಕಿರಲಿಲ್ಲ. ಒಂದು ಸ್ವಲ್ಪ ವಡೆನೂ ಮಾಡಿಕೊಂಡೆ. ಒಂದಿಷ್ಟು ಸೇಪ್ ಇದ್ದು, ಒಂದಿಷ್ಟು ಸೇಪ್ಲೆಸ್ ಇದ್ದು. ಅಂದರೆ ಇದು ಒಂದು 2ನೇ ಸರಿ ಇರ್ಬೋದೇನೋ ಉದ್ದಿನ ವಡೆ ನಾನು ಮಾಡೋದು. ಅಂದ್ರೆ ಟೇಸ್ಟ್ ಮಾತ್ರ ಮಸ್ತ್. ಹೊರಗಡೆ ಯಾವ ಥರ ಹೋಟೆಲಲ್ಲಿ ಹೆಂಗೆ ಮಾಡಿರ್ತಾರೆ ಹಾಗೆ ಟೇಸ್ಟ್ ಇತ್ತು. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಇಡ್ಲಿನೂ ಅಷ್ಟೇ ಎಷ್ಟು ಸಾಫ್ಟಾಗಿ ಬಂದಿದ್ದು ಅಂದರೆ ಇಡ್ಲಿ ಥರ ಮಲ್ಲಿಗೆ ಹೂ ಟೈಪ್ ಆ ಥರ ಬಂದಿದ್ದು. ವಡೆನೂ ಅಷ್ಟೇ ಮಸ್ತ್ ಸೂಪರಾಗಿದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಬಾಯ್.